ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಡೇ ವ್ಲಾಗ್ಸ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಷಯ ಏನು ಅಂತ ಅಂದರೆ, ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಿಂದ ನಮ್ಮ ಊರಿಗೆ ಬಂದಿದ್ದೀನಿ. ಸೊ ನಮ್ಮ ಊರಲ್ಲಿ ಏನೇನಿದೆ ಅಂತ ತೋರ್ಸೋಕ್ಕಾಗಲ್ಲ, ನಮ್ಮ ಮನೇಲಿ ಏನೇನಿದೆ ಅಂತ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಊರಿಂದ ಫುಲ್ ತೋರ್ಸೋಕ್ಕಾಗಲ್ಲ. ಆಯ್ತು ಬಿಡು. ಸೊ ನಮ್ಮ ಮನೇಲಿ ಆ್ಯಕ್ಚುಲಿ ನಾವು ಹೊಸ್ದಾಗಿ ಮನೆ ಕಟ್ತಾ ಇದ್ದೀವಿ. ಸೊ ಅದನ್ನು ಇವತ್ತು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮದು ಗುಂಡಮ್ಮ ನೋಡಿ ಹೆಂಗೆ ಕುಂತಿದೆ ಇಲ್ಲಿ. ನಮ್ಮ ಗುಂಡಮ್ಮ ಏನೋ ಗುಂಡಮ್ಮ ಹಾಯ್ ಅಂತಾನೆ ಎಲ್ರಿಗೂ. ಹಾಂ, ಸೊ ನಮ್ಮ ಗುಂಡಮ್ಮ ಇದ್ದಾಳೆ ಇಲ್ಲಿ, ಅವ್ರ ಅಮ್ಮ ಇದ್ದಾರೆ ಇಲ್ಲಿ ಎಲ್ಲ ನೋಡಿ. ಇಲ್ಲಿ ನಮ್ಮ ಕರಿಯ ಅಂದರೆ ಇಬ್ಬರು ಇದ್ದಾರೆ. ಕರಿಯಂಗಮ್ಮ, ಅದ್ರ ಜೊತೆ ಒಂದು ಬಿಳಿಯ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮೂರು. ಸೊ ನಮ್ಮೂರಲ್ಲಿ ನಾವು ಒಂದು ಮನೆ ಕಟ್ತಾ ಇದ್ದೀವಿ. ಸೊ ನೋಡಿ, ನಾನು ಮನೆಯೂ ತೋರಿಸ್ತೀನಿ ಕಂಪ್ಲೀಟಾಗಿ ಫಸ್ಟ್ ಸ್ಟಾರ್ಟಿಂಗಿಂದ. ಸೊ ಹೇಗಿದೆ ಮನೆ ಅಂತ ನೋಡೋರಂತೆ. ನೋಡಿ, ಇದೆ ನಮ್ಮದು ಮನೆ. ಸೊ ನಾವು ಕಟ್ಟಿಸ್ತಾ ಇರೋ ಮನೆ ಹೇಗಿದೆ ನೋಡಿ. 30x40 ಒಂದು ಮನೆ ಕಟ್ಟಿಸ್ತಾ ಇದ್ದೀವಿ. ಬಡವ್ರ ಮನೆ ಅಲ್ಲ, ಹಳ್ಳಿ ಮನೆ. ಅದು ಶ್ರೀಮಂತರು ಎಲ್ಲ ದೊಡ್ಡ ಕಟ್ಸಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ ನೋಡಿ, ಈ ಸ್ಟೇಜಲ್ಲಿದೆ. ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಪ್ಲಾಸ್ಟ್ರಿಂಗ್ ಮಾಡಬೇಕು. ಮುಗಿದಿದೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಮನೆ ಕಟ್ಟಿದ ಮೇಲೆ ಮೇಯ್ನ್ ಇರೋದೇ ಪ್ಲಾಸ್ಟ್ರಿಂಗು, ಎಲೆಕ್ಟ್ರಿಕಲ್ಸು, ಪ್ಲಂಬಿಂಗು, ಫಿನಿಶಿಂಗು, ಪೇಂಟಿಂಗು, ಇಂಟೀರಿಯರ್ಸು. ಸೊ ಇದಕ್ಕೆ ಹಿಡಿಯೋಷ್ಟು ಕೆಲಸ ನೀವು ಮನೆ ಎಷ್ಟು ಕಟ್ಟಿದ್ದೀರೋ ಅದಕ್ಕೆ ಹಿಡಿಯೋಲ್ಲ. ಅಷ್ಟು ಕೆಲಸಗಳಿದೆ. ಟೈಲ್ಸ್ ಹಾಕಬೇಕು, ಇನ್ನು ಮುಂದೆ ಟೈಲ್ಸ್ ಹಾಕಬೇಕು, ಇನ್ನು ಕಾಂಪೌಂಡ್ ಕಟ್ಟಿಸ್ಬೇಕು, ಗೇಟ್ ಹಾಕಿಸ್ಬೇಕು. ತುಂಬ ಅಂದರೆ ತುಂಬ ಕೆಲಸಗಳು ಇನ್ನೂ ಬಾಕಿ ಇದ್ದಾವೆ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸೊ ನಿಮಗೆ ಮತ್ತೆ ವಾಪಸ್ ಆ್ಯಕ್ಚುಲಿ ನಾನು ಇವತ್ತು ಮನೆ ತೋರಿಸ್ಬೇಕು ಅಂತಲೇ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ನಮ್ಮ ಮನೇಲಿ ಏನೇನಿದೆ ಸೊ ಎಲ್ಲನೂ ತೋರಿಸಿ ಬನ್ನಿ, ಯಾವ ಥರ ಮಾಡ್ಸಿದ್ದೀವಿ ಅಂತ. ಲೈಕ್ ನೋಡಿ, ಮುಂದೆನೇ ಸೊ ಹಿಂಗಿದೆಯಲ್ಲ, ನಿಮಿಷ ಕಾಣಿಸ್ತಾ ಇಲ್ಲ ಕ್ಲ್ಯಾಮ್. ಹಾಂ, ಇಲ್ಲಿ ನೋಡಿ. ಸೊ ಇಲ್ಲಿ ನಾಲ್ಕು ಕಂಬಗಳಿದಾವಲ್ಲ. ಸೊ ಅದ್ರದ್ದು ಬಿಡತೆ ಬಂದುಬಿಟ್ಟು ಈ ಥರ 35 ಅಡಿ ಇದೆ. 35 ಅಡಿ ಇದೆ. ಸೊ ಈ ಥರ ಬಂದ್ಬಿಟ್ಟು 10 ಅಡಿ ಕೊಡ್ಸಿದ್ದೀವಿ ಹೊರಗಡೆ ಕ್ಯಾನಪಿ. ಸೊ ಅದಾದಮೇಲೆ ಸೊ ಒಳಗೆ ಹೋಗೋಣ. ಸೊ ಬನ್ನಿ, ಒಳಗೆ ತೋರಿಸ್ತೀನಿ. ಫಸ್ಟ್ ಬಂದ ತಕ್ಷಣವೇ ಒಂದು ಹಾಲು, ಓಪನಿಂಗ್ ಡೈರೆಕ್ಟ್ ಹಾಲೇ ನೋಡಿ. ಇಲ್ಲಿ ಡೋರ್ ಡಿಸೈನ್ ನೋಡಿ ಒಂದ್ಸಲ. ಸೊ ಡೋರ್ ಡಿಸೈನು, ಒಂದು ಡೋರು ಪಕ್ಕದಲ್ಲೇ 2 ವಾಲು, 7 ಅಡಿ ವಿಂಡೋ ಕೊಡಿಸಿದ್ದೀನಿ. ಸೊ ವಿಂಡೋ ಕೊಡಿಸಿದ್ರೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗಿನ ಲೈಫ್ ತುಂಬ ದೊಡ್ಡದಾಗಿರಬೇಕು. ಸೊ ಒಳಗಡೆ ನೋಡಿದ್ರೂ ಹೊರಗಡೆ ಯಾರಿದ್ದಾರೆ ಅಂತ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ವಿಂಡೋ ಕೊಡಿಸಿರೋದು. ಸೊ ಬನ್ನಿ ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟು ನೋಡಿ ಹಾಲು. ನೆಕ್ಸ್ಟ್ ಬಂದ ತಕ್ಷಣವೇ ಹಾಲ್ ಶುರುವಾಗುತ್ತೆ. ಕಾಣಿಸ್ತಾ ಹಾಂ, ನೆಕ್ಸ್ಟ್ ಬಂದ ತಕ್ಷಣವೇ ಹಾಲ್ ಶುರುವಾಗುತ್ತೆ. ಹಾಲ್ ನೋಡಿ ಹಿಂಗೆ ಡೈರೆಕ್ಟ್ ಹಿಂಗೆ ಇದು ಡೋರು. ಸೊ ಡೋರಿಂದ ಎಂಟರ್ ಆದ ತಕ್ಷಣವೇ ಹಾಲು. ಸೊ ಹಾಲು ಅಷ್ಟೊಂದು ದೊಡ್ಡದಾಗಿಲ್ಲ. ಯಾಕೆ ಅಂತಂದರೆ ಹಾಲಲ್ಲಿ ಒಂದು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದು ದೇವಸ್ಥಾನಕ್ಕೆ ಮಾಡಿದ್ದೀವಿ, ದೇವ್ರ ಮನೆ. ಇಲ್ಲಿ ನೋಡಿ. ಸೊ ಇದು ದೇವ್ರ ಮನೆ. ಸೊ ಯಾಕಂತಂದರೆ ಶಾಸ್ತ್ರದಲ್ಲಿ ಅದೇ ಥರ ಬಂದಿರೋದು. ಸೊ ಈ ಹಳ್ಳಿ ಕಡೆಯಲ್ಲಿ ತುಂಬ ಅದೇ ನಂಬಿಕೆ ಅಂತನಾದ್ರೂ ಅನ್ನಿ, ಮೂಢನಂಬಿಕೆ ಅಂತನಾದ್ರೂ ಅನ್ನಿ. ಸೊ ಶಾಸ್ತ್ರದಲ್ಲಿ ಹೆಂಗೆ ಬರುತ್ತೆ ಹಂಗೆ ಕಟ್ಸೋದು. ಇಲ್ಲಿ ಹಾಲ್ ಇದೆ, ಎಲ್ಲ ನೋಡಿ, ಎಲ್ಲ ಫಿನಿಶಿಂಗ್ ಆಲ್ರೆಡಿ ಪ್ಲಾಸ್ಟ್ರಿಂಗ್ ಆಗ್ತಾಯಿದೆ. ಸೊ ಪ್ಲಾಸ್ಟ್ರಿಂಗ್ ಆಗ್ತಾಯಿದೆ. ಸೊ ಎಲೆಕ್ಟ್ರಿಕಲ್ದೆಲ್ಲ ಮಾಡಿಸ್ತೀವಿ, ಇನ್ನೂ ವೈರಿಂಗ್ ಆಗಿಲ್ಲ. ಸೊ ಬಾಕ್ಸಿಂಗ್ ಎಲ್ಲ ಆಗಿದೆ, ಪ್ಲಾಸ್ಟ್ರಿಂಗ್ ಎಲ್ಲ ಮಾಡಿಸ್ತಾ ಇದ್ದೀವಿ ಈಗ. ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನೂ ಸ್ವಲ್ಪ ಬಾಕಿ ಇದೆ. ಅದಾದಮೇಲೆ ಅಟ್ಯಾಚೆಡ್ ಕಿಚನ್ ಇದೆ, ಓಪನ್ ಕಿಚನ್ ಟೈಪು. ಸೊ ಇಲ್ಲಿ ನೋಡಿ, ಫುಲ್ಲು ಓಪನಿಂಗ್ ಇದೆ. ಇಲ್ಲಿದೆಯಲ್ಲ, ಫುಲ್ ಓಪನಿಂಗ್ ಇದು. ಹಾಲಿಗೆ ಬಂದ ತಕ್ಷಣ ಫುಲ್ ಓಪನಿಂಗು. ಸೊ ಓಪನ್ ಕಿಚನ್ ಟೈಪು, ಡೈರೆಕ್ಟ್ ಹಾಲಿಂದ ಫುಲ್ ಕಂಪ್ಲೀಟ್ ಓಪನಿಂಗು. ಕಿಚನ್ ಬರುತ್ತೆ. ಸೊ ಕಿಚನ್ ಪಕ್ಕನ ಇಲ್ಲಿ ಡೈನಿಂಗ್ ಟೇಬಲ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಡೈನಿಂಗ್ ಟೇಬಲಿಂದ ಇಲ್ಲಿ ಡೋರ್ ಇದೆಯಲ್ಲ, ಇಲ್ಲಿಂದ ಎಕ್ಸಿಟ್. ಸೊ ಇದು 2 BHK ಹೌಸು. ಸೊ 2 ಬೆಡ್ರೂಮ್ಸ್ ಇದೆ. ಸೊ ಒಂದು
ಕಿಚನ್ ಆಪೋಸಿಟ್ ಒಂದು ಬೆಡ್ರೂಮು, ಇನ್ನೊಂದು ಬಂದುಬಿಟ್ಟು ಹಾಲಿಗೆ ಅಟ್ಯಾಚ್ಡ್ ಆಗಿ ಒಂದು ಬೆಡ್ರೂಮು. ಸೊ ಇದರಲ್ಲಿ ಸೆಂಟ್ರಲ್ಲಿ ಮತ್ತು ವಾಶ್ರೂಮ್ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ ವಾಲು, ಸೊ ಇದೆ ವಾಶ್ರೂಮು. ಸೊ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಒಂದು ನಿಮಿಷ ಇಲ್ಲಿ ನೋಡಿ. ಸೊ ಇಲ್ಲಿಂದ ಹೊರಗಡೆ ಹೋಗ್ಬೋದು. ಲೈಕ್ ನಮ್ಮದು ಹಳೆ ಮನೆ ಇದೆ, ಹಳೆ ಮನೆಗೆ ಸೊ ಇಲ್ಲಿಂದ ಹೊರಗಡೆ ಹೋಗಿ, ಸೊ ಇದು ನೋಡಿ ನಮ್ದು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಮ್ಮದು ಹಳೆ ಮನೆ. ಆ ಹಳೆ ಮನೆಗೆ ಓಪನಿಂಗ್ ಇದೆ. ಅದಾದಮೇಲೆ ಬನ್ನಿ ನಾನು ಮೇಲೆ ಕರ್ಕೊಂಡು ಹೋಗ್ತೀನಿ. ಮನೆ ಅಷ್ಟು ದೊಡ್ಡದಿಲ್ಲ, ಓಕೆ, ಹಳ್ಳಿ ಕಡೆಗೆ ಏನು ದೊಡ್ಡದು ಬೇಕಾಗಿಲ್ಲಲ್ಲ. ಸೊ ನಿಮ್ಗೆ ಗೊತ್ತಲ್ವಾ, ಸೊ ಹಳ್ಳಿ ಕಡೆಗೆ ಏನು ಬೇಕು, ಇದು ಹಳ್ಳಿ ಮನೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಎಲ್ರಿಗೆಲ್ಲ ನಮ್ಮ ಆಂಟಿ ನೋಡ್ತಾ ಇತ್ತು, ನೆಗಾಡ್ತಾ ಇದ್ದಾರೆ. ನಮ್ಮ ಅಕ್ಕ, ನಮ್ಮ ಅತ್ತೆ ಮಗಳು. ಚಿಕ್ಕಮ್ಮ ನೋಡಿ, ಟೆರಸ್ ಮೇಲೆ ಬಂದಿದ್ದೀನಿ. ಸೈಡಿಗೆ ನಾವು ಇದನ್ನು ಬಂದುಬಿಟ್ಟು ಮೆಟ್ಲನ್ನು ಬಂದುಬಿಟ್ಟು ಸೈಡಿಗೆ ಕೊಡಿಸಿದ್ದೀವಿ. ನೋಡಿ ಯಾಕೆ ಅಂತಂದರೆ ಆ ಕಡೆ ನಿಮಗೆ ಜಾಗನೂ ಉಳಿಯುತ್ತೆ. ಈ ಥರ ಸೈಡಿಗೆ ಕೊಡಿಸಿದ್ರೆ ಸೈಡಲ್ಲಿ ಮುಂದೆನೂ ಜಾಗನೂ ಉಳಿಯುತ್ತೆ, ಮುಂದೆ ಮೆಟ್ಲಿಗೆ ಕವರು ಆಗೋಲ್ಲ ಜಾಗ, ಅಷ್ಟು ಜಾಗನಾದರೂ ಉಳಿಯುತ್ತೆ. ಇದು ನೋಡಿ ಎಷ್ಟು ವಿಶಾಲವಾಗಿದೆ ಟೆರಸ್ ಮೇಲೂ ಮುಂದೆ ಏನಾದರೂ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಸೊ ನೆಕ್ಸ್ಟ್ ನೋಡುವ, ಇದೆಲ್ಲ ಕಂಪ್ಲೀಟ್ ಆದಮೇಲೆ ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸೊ ಅದಾದಮೇಲೆ ಇದು ನಮ್ಮದು, ನಾವು ಫಸ್ಟು ಬೇಸಾಯ ಮಾಡಬೇಕಾದ್ರೆ ಬ್ಯಾರ್ಲ ಮನೆ ಇದು. ಇಲ್ಲಿ ಇದೆಯಲ್ಲ ಇದನ್ನು ತೆಗಿಬೇಕು, ಎಲ್ಲ ಹಾಳಾಗ್ತಾ ಇದೆ. ಇದನ್ನು ತೆಗೆದುಬಿಟ್ಟು ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆನ್ನೆ ನಿಮಗೆ ತೋರಿಸ್ದಂಗೆ ನೋಡಿ, ಇದು ನಮ್ಮದು ಹಳೆ ಮನೆ ಪಕ್ಕನೇ ಹೊಸ ಮನೆ ಕಟ್ಟಿರೋದು. ಅಲ್ಲಿ ನೋಡಿ, ಅದು ಹುಲ್ಲಿನ ಗುಡ್ಡೆ ಇದೆಯಲ್ಲ, ನೆನ್ನೆ ತೋರಿಸಿದ್ದು ನಾವು ಹುಲ್ಲು ಓಟಿರೋದು ನೆನ್ನೆ, ಆಯಿತಾ. ಮತ್ತು ಇನ್ನೇನು ಗೈಸ್, ಎಲ್ಲ ಸಮಾಚಾರ, ಎಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಂಗ್ಳೂರಲ್ಲಿ ಮನೆ ಕಟ್ಟೋದು ತುಂಬ ಈಸಿ, ಯಾಕಂತಂದರೆ ದುಡ್ಡಿರುತ್ತೆ. ಮನೆ ಹೆಂಗೆ ಅಂತ ಅಂದರೆ 3 ತಿಂಗಳಲ್ಲಿ 4 ತಿಂಗಳಲ್ಲಿ 5-5 ಫ್ಲೋರ್ ಮನೆ ಮುಗಿದ್ಬಿಟ್ಟಿರುತ್ತೆ. ಅದೇ ಹಳ್ಳಿ ಕಡೆ ನೀವು ಮನೆ ಕಟ್ಟಬೇಕಂದ್ರೆ ಮಿನಿಮಮ್ 1.5 ವರ್ಷ 1 ವರ್ಷ ಬೇಕೇ ಬೇಕು. ಯಾರು ದುಡ್ಡು ಇಟ್ಕೊಂಡಿರಲ್ಲ, ದುಡ್ಡು ಇಟ್ಕೊಂಡು ಯಾರು ಮಾಡೋಕ್ಕೋಗಲ್ಲ. ಒಂದೊಂದೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದೇ ಥರನೇ ನಾವು ಅಷ್ಟೇ. ಸೊ ಫುಲ್ ಕಂಪ್ಲೀಟ್ ಆಗಿಲ್ಲ, ಇವಾಗಿನ್ನೂ ಪ್ಯಾರಾಫಿಟ್ ವಾಲ್ ಕಟ್ಟಿಸಿ ಪ್ಲಾಸ್ಟ್ರಿಂಗ್ ಮಾಡಿಸ್ತಾ ಇದ್ದೀವಿ ಒಳಗಡೆಯಿಂದ. ಸೊ ಇವಾಗ ದುಡ್ಡಿಲ್ಲ, ನಿಲ್ಲಿಸಿದ್ದೀವಿ. ಸೊ ದುಡ್ಡು ಬಂದ ತಕ್ಷಣ ಮತ್ತೆ ಶುರು ಮಾಡ್ತೀವಿ. ರೈತರದ್ದು ತುಂಬ ಕಷ್ಟ, ರೈತರು ಮನೆ ಕಟ್ಟಿಸ್ಬೇಕಂದ್ರೆ ತುಂಬ ಕಷ್ಟ. ಸೊ ನಾವು ಅಷ್ಟು ನೋವಿದೆ, ಆಕ್ರೋಶ ಇದೆ. ಇವಾಗಿನ್ನೂ ಬ್ಯಾಂಗ್ಳೂರಿಗೆ ಬಂದು ಕೆಲಸ ಮಾಡ್ತಾಯಿದ್ದೀವಿ. ಸೊ ನಡೀತಾ ಇದೆ ಜೀವನ ನಡೀತಾ ಇದೆ. ಹೊಟ್ಟಿದ್ದೇವರು ಹುಲ್ಲು ಮೇಯಿಸ್ತಾನ, ಏನೋ ಒಂದು ಮೇಯಿಸ್ತಾನೆ, ಮೇಯ್ಕೊಂಡು ಹೋಗ್ತಾ ಇರೋದೆ ಅಲ್ವಾ, ಏನಂತೀರ? ಅಯ್ಯೋ, ಈ ನರಕ ನೋಡಕ್ಕಾಗ್ತಿಲ್ಲ. ಇವತ್ತಿಗೆ ಅಷ್ಟೇ, ಮತ್ತೆ ವಾಪಸ್ ಸಿಗ್ತೀನಿ. ಮತ್ತೆ ಇನ್ನೇನಾದ್ರು ಇದ್ದರೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋದಲ್ಲಿ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಗೈಸ್ ಆ್ಯಂಡ್ ಗರ್ಲ್ಸ್ ಆ್ಯಂಡ್ ಫ್ಯಾಮಿಲಿ. ಇನ್ನೊಂದು ಹೇಳೋದನ್ನು ಮರೆತುಬಿಟ್ಟೆ. ಸೊ ನನ್ನ ವೀಡಿಯೋನ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ತಿಳಿಸಿ, ಫ್ಯಾಮಿಲಿಗೆ ತಿಳಿಸಿ, ನಿಮ್ಮ ಬಾಯ್ ಫ್ರೆಂಡಿಗೆ ತಿಳಿಸಿ, ಗರ್ಲ್ ಫ್ರೆಂಡಿಗೆ ತಿಳಿಸಿ, ಎಲ್ರಿಗೂ ತಿಳಿಸ್ಬಿಟ್ಟು ಲೈಕ್ ಕೊಡಿಸಿ, ಸಬ್ಸ್ಕ್ರೈಬ್ ಮಾಡಿಸಿ, ಬೆಳೆಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.